ಸಿಟಿಯಲ್ಲಿ ಸಂಭ್ರಮದ ಹೋಳಿ ಹಬ್ಬ ಆಚರಣೆ ನಡೀತಾ ಇದೆ. ಬಣ್ಣಗಳ ಲೋಕದಲ್ಲಿ ತೇರಿದೆ ಐಟಿ ಸಿಟಿ ಮಂದಿಗಳ ಒಂದು ಗುಂಪು ಅಂತ ಹೇಳ್ಬೋದು. ಕಬ್ಬನ್ಪೇಟೆಯಲ್ಲಿ ರಂಗೇರಿದೆ ಹೋಳಿ ಸಡಗರ. ದಸರಾ ಉತ್ಸವ ಫೌಂಡೇಶನ್ ಇಂದ ಹೋಳಿ ಹಬ್ಬ ಆಚರಣೆ ನಡೀತಾ ಇದೆ. ಬಣ್ಣಗಳ ಲೋಕದಲ್ಲಿ ಐಟಿ ಸಿಟಿ ಮಂದಿ ತೇಲ್ ಹೋಗ್ತಾ ಇದ್ದಾರೆ. ಕಬ್ಬನ್ಪೇಟೆಯಲ್ಲಿ ಹೋಳಿ ಸಡಗರ ರಂಗೇರಿದೆ. ದಸರಾ ಉತ್ಸವ ಫೌಂಡೇಶನ್ ಇಂದ ಹೋಳಿ ಹಬ್ಬ ಆಚರಣೆ ನಡೀತಾ ಇದೆ. ಸಂಪ್ರದಾಯಬದ್ಧ ಹೋಳಿ ಹಬ್ಬದ ಆಯೋಜನೆಯನ್ನ ಮಾಡಿಕೊಂಡಾಗಿದೆ. ಇನ್ನು ಕಬ್ಬನ್ಪೇಟೆ ಸಾಂಸ್ಕೃತಿಕ ಒಕ್ಕೂಟದಿಂದ ವೈಭವದ ಹೋಳಿ ಹಬ್ಬದ ಆಚರಣೆ ನಡೀತಾ ಇರುವಂಥದ್ದು. ಬೀದಿ ಬೀದಿಗಳಲ್ಲಿ ಜನಸಾಗರವೇ ಹರಿದು ಬಂದಿದೆ ಹೋಳಿ ಆಚರಣೆಗೆ. ಬಣ್ಣ ಎರಚಾಡಿ ಡಿಜೆ ಹಾಡಿಗೆ ಮಿಂದೆದ್ದಿದ್ದಾರೆ ಸಮೂಹ. ವಾರಾಂತ್ಯದ ರಜೆಯ ಮೋಜಿನಲ್ಲಿ ಯೂತ್ಸ್ ತೇಲಾಡ್ತಾ ಇದ್ದಾರೆ ಹೋಳಿ ಆಚರಣೆಯನ್ನ ಸಂಭ್ರಮಿಸ್ತಾ. ನಮ್ಮ ಪ್ರತಿನಿಧಿ ವಿನೋತಾ ಈ ಬಗ್ಗೆ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ. ಏನೇನು ನಡೆದಿದೆ ಬನ್ನಿ ನೋಡ್ಕೊಂಡ್ ಬರೋಣ. ನಾಡಿನೆಲ್ಲೆಡೆ ಹೋಳಿ ಸಂಭ್ರಮ ಶುರುವಾಗಿದೆ. ಅದರಲ್ಲೂ ಕೂಡ ನಮ್ಮ ಸಿಲಿಕಾನ್ ಸಿಟಿ ಮಂದಿಯಂತೂ ಹಬ್ಬದ ಸಂಭ್ರಮದಲ್ಲಿ ಮನೆ ಮಾಡ್ತಾ ಇದ್ದಾರೆ. ರಂಗು ರಂಗಿನ ಬಣ್ಣಗಳನ್ನು ತನ್ನ ಮೈ ಮೇಲೆ ಹಚ್ಕೊಂಡು ಸಂಭ್ರಮದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇದೀಗ ನಾವು ಪ್ರಸ್ತುತವಾಗಿ ಕಬ್ಬನ್ಪೇಟೆ ಸಾಂಸ್ಕೃತಿಕ ಒಕ್ಕೂಟಗಳಿಂದ ನಡೆದಿರುವಂತಹ ಒಂದು ಸಾಂಸ್ಕೃತಿಕವಾಗಿ ಕಾಮನ ಹೋಳಿ ಹಬ್ಬವನ್ನ ಈ ಒಂದು ಗ್ರೌಂಡ್ ನಲ್ಲಿ ಆಚರಿಸ್ತಿರೋದನ್ನ ನಾವಿಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಹೋಗ್ಬೋದು. ಈ ವಯಸ್ಸಿನ ಮಿತಿ ಇಲ್ಲದೆ ಪ್ರತಿಯೊಬ್ಬರು ಕೂಡ ಸಡಗರ ಸಂಭ್ರಮದಿಂದ ಈ ಒಂದು ಹಬ್ಬದಲ್ಲಿ ಭಾಗವಹಿಸ್ತಾ ಇರುವಂತದ್ದು. ಮಕ್ಕಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಪ್ರತಿಯೊಬ್ಬ ನಾಗರಿಕರು ಕೂಡ ಹಬ್ಬದಲ್ಲಿ ಸಡಗರ ಸಂಭ್ರಮದಿಂದ ಭಾಗವಹಿಸುತ್ತಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾ ಸ್ಥಳೀಯರು ಕೂಡ ನಮ್ಮ ಜೊತೆ ಇರುವಂತದ್ದು. ಹ್ಯಾಪಿ ಹೋಲಿ. ನನ್ನ ಹೆಸರು ದೀಪಕ್ ಅಂತೇಳಿ ಕಬ್ಬನ್ಪೇಟೆಯಿಂದ. ನಮ್ಮ ಕಬ್ಬನ್ಪೇಟೆ ಕನ್ನಡ ಸಾಂಸ್ಕೃತಿಕ ಒಕ್ಕೂಟ ಹಾಗೂ ದಸರಾ ಫೌಂಡೇಶನ್ ಬೆಂಗಳೂರು ಈ ವತಿಯಿಂದ ನಾವು ಇಂದು ಮಾರ್ಚ್ 1ನೇ ತಾರೀಕು ವಿಶೇಷವಾಗಿ ಪ್ರತಿ ವರ್ಷ ಇದೇ ಹೋಲಿ ಹಬ್ಬನ ನಮ್ಮ ಕಬ್ಬನ್ಪೇಟೆಯಲ್ಲಿ ಬೆಂಗಳೂರಿಗರಿಗಾಗಿ ಉಚಿತವಾದ ಬಣ್ಣ ಹಾಗೂ ಆರ್ಗ್ಯಾನಿಕ್, ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ, ಆರ್ಗಾನಿಕ್ ಬಣ್ಣಗಳನ್ನು ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲಿಂದ ಬಣ್ಣಗಳ ಖರೀದಿಯನ್ನು ಮಾಡುವಂಥದ್ದು? ಮೇಡಮ್, ನಾವು ಹೊರ ರಾಜ್ಯದಿಂದ ತರಿಸ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾವು ನೋಡಿ, ಪ್ರತಿ ವರ್ಷವೂ ಒಂದ್ಸಲಿ 1,000 kg ತರಿಸಿದ್ವಿ, ಮತ್ತು 1,500 ಆಯಿತು. ಈ ಸಲ 2,500 kgನ ನಾವು ಹೊರಗಡೆಯಿಂದ ನಾವು ಇಲ್ಲಿಂದ ತರಿಸಿ ನೈಸರ್ಗಿಕವಾದಂಥದ್ದು ಗುಲಾಬಿಯಿಂದ ಪೌಡ್ರು ಮಾಡಿ ಅದನ್ನು ಆರ್ಗ್ಯಾನಿಕ್ ರೂಪದಲ್ಲಿ ಮಾಡಿ, ಯಾವುದೇ ರೀತಿಯಲ್ಲೂ ನೀವು ಒಂದು ಸಲ ಇದನ್ನು ನೀವು ನೀರಿನಲ್ಲಿ ಆಟ ಆಡ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ. ಯಾವುದೇ ರೀತಿಯಲ್ಲೂ ಬಟ್ಟೆ ಆಗಲಿ ಮುಖಕ್ಕಾಗಲಿ ಯಾವುದೇ ರೀತಿ ತೊಂದರೆ ಆಗಲ್ಲ ಮೇಡಮ್. ಮತ್ತು ಮನ್ಮಥ ಎಲ್ಲರಿಗೂ ಗೊತ್ತಿರುವಂತಹ ಅಮರ ಪ್ರೇಮಿಗಳು, ಬಟ್ ಅವರ ಪ್ರೇಮಕ್ಕೂ ಕೂಡ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತವಾಗುತ್ತೆ. ಆದರೆ ಕಾಮನ ಹಬ್ಬದ ದಿನ ಅವರು ಇಬ್ಬರು ಕೂಡ ಅಗ್ನಿಯಾಹುತಿ ಆಗುವಂಥದ್ದು. ಸೊ ಅವರಿಬ್ಬರ ಪ್ರೇಮ ಒಂದು ರೀತಿ ಸಮಾಜಕ್ಕೆ ಸಂದೇಶವನ್ನು ಕೂಡ ಕೊಡ್ತಾ ಇರುವಂಥದ್ದು. ಆ ಒಂದು ಸಂದೇಶವನ್ನು ನಮ್ಮ ವೀಕ್ಷಕರಿಗೆ ಮತ್ತು ಇವತ್ತಿನ ಯುವಕರಿಗೆ ತಿಳಿಸೋದಾದ್ರೆ ಸರ್, ಹೋಳಿ ಹಬ್ಬ ಇದು ನಮ್ಮ ಭಾರತದ ಪೌರಾಣಿಕ ಶಿವನಿಗೆ ಹೂವಿನ ಬಾಣವನ್ನು ಬಿಟ್ಟಾಗ ಶಿವ ಚಂಚಲಗೊಂಡು ಕಣ್ಣನ್ನು ಬಿಡ್ತಾನೆ. ತನ್ನ ತಪಸ್ಸಿಗೆ ಭಂಗವನ್ನು ತಂದಂಥ ಮನ್ಮಥನಿಗೆ 3ನೇ ಕಣ್ಣಿಂದ ಬಂದಂಥ ಬೆಂಕಿಯಿಂದ ಮನ್ಮಥ ಸುಟ್ಟೋಗ್ತಾನೆ. ಮತ್ತೆ ಮನ್ಮಥನಿಗೆ ಮರುಜನ್ಮ ಬರುತ್ತೆ. ಆಮೇಲೆ ಶಿವ ಪಾರ್ವತಿಯರು ಮದುವೆಯಾಗಿ ಅವರಿಗೆ ಹುಟ್ಟಿದಂಥ ಸುಬ್ರಹ್ಮಣ್ಯನಿಂದ ತಾರಕಾಸುರನ ವಧೆಯಾಗತ್ತೆ. ಇದು ಒಂದು ಪೌರಾಣಿಕ ಕಥೆ. ಬಣ್ಣಗಳು ಎಲ್ಲ ರೀತಿಯಲ್ಲಿ ರಂಗು ರಂಗನ ಚೆಲ್ಲುವ ಮೂಲಕ ಮತ್ತೊಬ್ಬರ ಬಾಳಲ್ಲಿ ಹೊಸ ಬಣ್ಣವನ್ನ ಮೂಡಿಸುವಂತಹ ಹಬ್ಬದೇ ಹೋಳಿ ಹಬ್ಬ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.